ಏತಕ್ಕಾಗಿ ಹೋರಾಟ ಬೇಕೇ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಲೇಬೇಕು. ಬರ ಕಾಮಗಾರಿಗಳನ್ನು ಕೂಡಲೇ ಬೇಕೇ ಬೇಕು. ಬೇಕೇ ಬೇಕು. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲೇಬೇಕು. ಸಾಲವನ್ನು ಮಾಡಲೇಬೇಕು. ಘೋಷಣೆಯನ್ನು ಪ್ರಾರಂಭಿಸಲೇಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ರೈತ ಬೀಜ ಮತ್ತು ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದಾನೆ. ಎಲ್ಲ ಮಳೆ ಬರ್ದೇನೆ ಬಿಸಿಲಿಗೆ ಬೆಳೆಗಳು ನಾಶ ಆಗಿ ಹೋಗಿದ್ದೇವೆ. ಹಣ ಹಾಕಿ ರೈತ ಕೈ ಸುಟ್ಕೊಂಡಿದ್ದಾನೆ. ಹೀಗಾಗಿ ವಾಡಿಕೆಯಂತೆ ಕಲಬುರಗಿ ಜಿಲ್ಲೆಗೆ ಮಳೆ ಬಂದಿಲ್ಲ. ಹಾಗಾಗಿ ಕಲಬುರಗಿ ಜಿಲ್ಲಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದವರು ಈ ಒಂದು ಪ್ರದೇಶವನ್ನ ಬರಗಾಲ ಘೋಷಣೆ ಮಾಡ್ಬೇಕಂತೇಳಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಬರಗಾಲ ಘೋಷಣೆ ಮಾಡಿದ ನಂತರ ಬರ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಬೇಕು. ರೈತ ತಾನು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಳೆ ಬರದೇನೆ ವಾಣಿಜ್ಯ ಬೆಳೆಗಳಿಗೆ ಹಣಕಾಸು ತೊಂದರೆ ಉಂಟಾಗಿ ಮಾನಸಿಕವಾಗಿ ನೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿತ್ತಂದೆ. ಆತ್ಮಹತ್ಯೆ ಮಾಡಿಕೊಂಡಂತ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಜೊತೆಗೆ ಏನು ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಅಂತ ಕುಟುಂಬದವರಿಗೆ ಸಾಲ ಮನ್ನಾ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ವಿಮೆ ಪರಿಹಾರ ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಆ ಕಾರಣಕ್ಕಾಗಿ ಗೋಶಾಲೆಗಳನ್ನ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಜೊತೆಗೆ ಕಲಬುರಗಿ ನಗರದಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಕುಸಿದಿರುವುದರಿಂದ ಎಲ್ಲ ಬೋರುಗಳಲ್ಲಿ ನೀರು ಬರ್ತಾ ಇಲ್ಲ. ಕೂಡಲೇ ಏನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ಬೇರೆ ಕಡೆಯಿಂದ ನೀರನ್ನ ಬಿಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಳೆಗಾರರಿಗೆ, ರೈತರಿಗೆ, ಕಬ್ಬು ಬೆಳೀತಕ್ಕಂಥ ರೈತರಿಗೆ ನೀರು ಬೇಕು. ಇಂಥ ಸಮಸ್ಯೆಗಳಿದ್ದಾವೆ. ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ 15 TMC ನೀರು ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಿಡುಗಡೆಗೆ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಮೋಡ ಬಿತ್ತನೆ ಕೆಲಸವನ್ನು ಮಾಡಬೇಕು. ಈಗೇನು ಮುಂಗಾರು ಮುಗಿತು, ಹಿಂಗಾರು ಬೆಳೆ ಏನು ಬರ್ತದೆ, ಆ ಹಿಂಗಾರು ಬೆಳೆಗೆ ಉಚಿತವಾಗಿ ಬೀಜ ಗೊಬ್ಬರ ಎಲ್ಲವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಬಾಕಿ ಉಳಿದಿರುವ ಏನು ಬೆಳೆ ವಿಮೆ ಇದೆ ಅದನ್ನು ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬರೀ ಅಧಿಕಾರ ಹಸ್ತಾಂತರದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಬೇಕಾಗಿತ್ತು. ಮತ್ತೆ ಈ ಪ್ರದೇಶವನ್ನ ಬರಗಾಲ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೀ ಚಿತ್ರದುರ್ಗ, ತುಮಕೂರು ಆ ಭಾಗದಲ್ಲೇ ಓಡಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನೀವೇ ಬರ್ರಿ, ಇಲ್ಲ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆದೇಶ ಮಾಡ್ರಿ, ಇಲ್ಲಿ ಬರಗಾಲ ಘೋಷಣೆ ಮಾಡಿ ಎಲ್ಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.